ಬಂತು ಕೂತು ಏನಾದರೂ ಈ ಸಂಧಿಗಳಲ್ಲಿ ನೀವು ನಡ್ರಿ ಪಾಡ್ರು ಅದು ಮುಂದೆ ಇಟ್ಟು ನಿಮ್ಮ ಟೀಚರ್ ಇಲ್ಲ ಯಾರಂದೆ ಅದರ ಮೇಲೆ ನಾವು ಸ್ಟಾರ್ಟ್ ಆದಾಗ ಅದರಿಂದ ಸೋರಿಯಸಿಸ್ ಕಾಯಿಲೆ ಬರೋದು ಹೆಣ್ಮಕ್ಳಿಗೆ ಕಡಿಮೆ ಇರುತ್ತೆ ಸೋರಿಯಸಿಸ್, ಹೆಣ್ಮಕ್ಳಿಗೆ ಸ್ವಲ್ಪ ಅಲರ್ಜಿ ಟೈಪ್ ಆಗುತ್ತೆ, ಅದೇ ಸೋರಿಯಸಿಸ್ ಆಗುತ್ತೆ. ಅದು ಮತ್ತೇನಂತೀವಿ, ಇದು ಅಲ್ಲಿ ಗೋಡೆ ಮೇಲೆ ಇರ್ತವೆ ಕೆಲವನಾಗ ಬಲ್ಲಿ ಅಂತ, ಅದು ಏನಾದರೂ ಯೂರಿನ್ ಮಾಡಿತ್ತು ನಾವು ಅದನ್ನ ಅಬ್ಸರ್ವೇಷನ್ ಮಾಡಲಾರ್ದ ಯೂಸ್ ಮಾಡೀವಿ ಅಂತ ನೋಡ್ರಿ ಮೇಡಮ್. ಪ್ಲಾಸ್ಟಿಕ್ಗೆ ಇದಕ್ಕೆ ಚೇಂಜಸ್ ಆದಾಗ ನೋಡಿರಿ, ಒರಿಜಿನಲ್ ಪ್ಲಾಸ್ಟಿಕ್ ಖಡಕ್ ಇರ್ತದೆ. ಇದು ಆರ್ಗಾನಿಕ್ ದಾಗ ಬಿಸಿಲಿಗೆ ಹಾಕಿರಂದ್ರೆ 8 ದಿನದಾಗ ನಿಮ್ಗೆ ಪುಡಿ ಪುಡಿ ಆಗುತ್ತೆ. ಅಲ್ಲಿ ಹೋಗ್ರಿ, ಗಿಡತಲ್ಲಿ ಹೋಗ್ರಿ, ಅಡಿಗೆ ಮನೆಗೆ ಯಾರು ಹೋಗ್ರಿ, ಅಲ್ಲಿ ಗಿಡತಲ್ಲಿ ಹೋಗ್ಬೇಕು, ಆಟ ಆಡ್ಬೇಕು ಹೋಗ್ರಿ. ಸಾತ್ವಿಕ್ ಮೇಡಮ್ ಅವರೇ ಎಷ್ಟು ml ಇದೆ? 20 ml ಇದೆ ಮೇಡಮ್. 20 ml ಹಾಕ್ತಾ ಇದೀವಿ ವಾಟ್ರ್. ಎದಕ್ಕೆ ಹಾಕ್ತಾ ಇದೀವಿ ಅಂದರೆ ಒಂದು ವುಮೆನು 24 ತಾಸಿನಾಗ ಕನಿಷ್ಠ ಪಕ್ಷ 15ರಿಂದ 35 ml ವರೆಗೂ ಆಗ್ತಾರೆ ಅಂತ WHO ರಿಸರ್ಚಲ್ಲಿ ಹೇಳಿದ್ರು ಮೇಡಮ್. ನಾವೇನು ಮಾಡ್ತೀವಿ ಅಂದರೆ ಒಂದು 20 ml ಹಾಕಿ ನೋಡೋಣ, ಯಾಕಂದರೆ ಬಳಸೋದು ಇದೇನೆ. 2 ಕೈ ಹಾಕಿ ನೋಡ್ರಿ, ಪ್ರೆಸ್ ಮಾಡಿರಿ ಮುಲಿ ಅದು ನೋಡ್ರಿ ಮೇಡಮ್. ಈ ಕಡೆ ಹೆಂಗೆ ಅದ ಕಡೆ ಹೆಂಗೆ ಅದ ಮತ್ತೆ ಇನ್ನೊಂದು ಸರಿ ಆಗ್ತದೆ ನೋಡಿ. ಮತ್ತೊಂದು 20 ml ಆಗ್ತಾ ಇದೆ, 40 ml ಆಗುತ್ತೆ. ಇವು ರತ್ನ ಮೇಡಮ್ ಅವ್ರು ತೋರಿಸಿಲ್ರಿ ಡೆಮೋ ಒಂದ್ಸರಿ ನೋಡಿಲ್ಲ? ಇದೇ ಫಸ್ಟ್ ನಮ್ಮ ನೋಡಿ ಬೇಸ್ ಯೂಸ್ ಮಾಡೋದು ನಾವು. ಅಲ್ಲ ಯಾವ್ದು ಈ ಕಡೆ ಅದ ಮೇಡಮ್, ನೀವು ನೋಡ್ಬೇಕೀಗ. ನಾನು ನೋಡ್ತೀನಿ ರೀ, ಅವ್ರಿಗೆ ಹೇಳ್ತೀನಿ, ಹುಡುಗ್ರಿಗೆ ಹೇಳೋದು ನಾವೇ ರೀ. ಇತ್ತೈತ್ರಿ ಇದಿಲ್ಲ ರೀ. ಈ ಥರ ಇದ್ರೆ ಏನಾಗುತ್ತೆ ಮೇಡಮ್, ಇರಿಟೇಷನ್, ಹೌದಾ ಇಲ್ಲ? ಇರಿಟೇಷನಿಂದನೇ ಹಲವಾರು ಕಾಯಿಲೆಗಳು ಬರೋದು. BP ಆಗಿರ್ಬೋದು, ನಿಮಗೆ ಇನ್ನೊಂದು ಆಗಿರ್ಬೋದು, ಇರಿಟೇಷನಿಂದನೇ. ತಗೋಕ ಹಿಂಡು, ಅಲ್ಲೇ ನಿಂತ್ಕೊಂಡಲ್ಲೇ ಹಿಂಡು, ಇಲ್ಲಿ ತೋರಿಸು, ಇದು ಕಾಣಿಸು. ಹೌದ್ರಿ, ನೀವೇನಾದರೂ ಅನ್ಫಾರ್ಚುನೇಟ್ಲಿ ಜರ್ನಿಯಲ್ಲಿದ್ದಿರಿ, ಹೌದಾ, 24 ತಾಸಿಗಿಂತ ಹೆಚ್ಚು ಬಳಸೋ ಪ್ರಸಂಗ ಬಂತು ಅಂತಂದರೆ ಇನ್ನೊಂದು 20 ml ಆಗ್ತಾಯಿದೆ. ಇದರಲ್ಲಿ ಏನಿದೆ ಅಂತ ನೋಡೋಣ, ಎಷ್ಟು ಲೇಯರ್ ಇದೆ. ನಮ್ಮ ಪ್ಯಾಡ್ ಬಂದ್ಬಿಟ್ಟು 8 ಲೇಯರ್ ಇರುತ್ತೆ. ಇದು ಕೇವಲ 3 ಲೇಯರ್ ಇರುತ್ತೆ. ಇದೇನಪ್ಪ ಅಂತಂದರೆ ನಮ್ಮ ಹಳೆ ನ್ಯೂಸ್ ಪೇಪರ್ಸು, ಬುಕ್ಸ್ ಇರ್ತಾವಲ್ಲ, ಅವ್ರನ್ನೆಲ್ಲ ರಬ್ ಮಾಡಿ ಈ ಪ್ಯಾಡೆಲ್ಲ ಕಳಿಸಿರ್ತಾರೆ. ಯಾವುದೇ ಥರದ ಗ್ಯಾರಂಟಿ ಇಲ್ಲ. ಮತ್ತೊಂದು ಸಲ ಕೈ ಹಾಕಿ ನೋಡೋಣ. 60 ml ಹಾಕಿದ್ವಿ, ಏನೋ ನೀರಿದಾವ. ಇದು ನೋಡ್ರಿ, ಸ್ಟಿಚಿಂಗ್ ಲಾಕಿಂಗ್ ಸಿಸ್ಟಮ್ ಅಂತ ಇದೆ. ಈ ಲಾಕಿಂಗ್ ಸಿಸ್ಟಮ್ ಎದ್ರ ಸಲುವಾಗಿ ಮಾಡಿದ್ದಾರೆ ಅಂದರೆ, ಈಗ ಇದು ನೀರು ಹಿಡ್ಕೊಂಡಾಗ ಸ್ವಲ್ಪ ಲೈಟಾಗಿ ದಪ್ಪ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಅಂತೇಳಿ ಲಾಕಿಂಗ್ ಸಿಸ್ಟಮ್ನ ಮಾಡಿದ್ದಾರೆ. ಹೊಡೆದ್ರೂ ಬಟ್ಟೆ ಕತ್ತಲ್ಲ, ಯಾಕಂದರೆ ಒಳಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ, ಎಷ್ಟು ಲೇಯರ್ ಇದೆ ಅಂತಲೂ ತೋರಿಸ್ತೀನಿ. ಒಂದು 5 ನಿಮಿಷ ಹೊಡ್ರಿ, ಮಾತಾಡ್ಬೇಡ್ರಂತ.
ನಿಮ್ಮ ಹುಡುಗ ಗಿಡತಲ್ಲಿ ಹೋಗ್ಬೇಕು ಮನೋಜ್ ಇದು ಲೆಲಿನ್ ಕ್ಲಾತಿಂದ ಆಗಿರುತ್ತೆ ಮೇಡಮ್ ಈ ಬಟ್ಟೆ. ಸ್ಕಿನ್ನಿಗೆ ಯಾವುದೇ ಥರದ ಡ್ಯಾಮೇಜ್ ಆಗಬಾರ್ದು ಅಂತ. ಈ ಗ್ರೀನ್ ಕಲರ್ ಬಂದುಬಿಟ್ಟು ಮೇಡಮ್ ಇದು ಆನಿಯನ್ ಸ್ಯಾನಿಟರಿ ಅಂತಾರೆ. ಗರ್ಭಕೋಶದಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇತ್ತಂದರೆ ಕಿಲ್ ಮಾಡುತ್ತೆ. ಈ ಬಟ್ಟೆ ಎದರಿಂದ ತಯಾರಾಗಿದೆ ಅಂದರೆ ಈಗ ನಾವು ಕನ್ನಡದಲ್ಲಿ ದಬ್ಬುಗಳ ಗಿಡ ಅಂತೀವಿ, ಆ ಗಿಡದ ನೀರುಗಳಿಂದ ತಯಾರಾಗಿರುತ್ತೆ ಈ ನೀರು ಗ್ರೀನ್ ಕಲರ್. ಇದು ಹಳೆ ಕಾಲದ ಬಟ್ಟೆಗಳಲ್ಲಿ ಮೋಟು ಬಟ್ಟೆ ಅಂತ ಬರ್ತಿತ್ತು, ಈಗ ನಿಮ್ಮ ಅಜ್ಜಂದ್ರು ಬಳಸ್ತಿದ್ರಮ್ಮ. ಆ ಬಟ್ಟೆನಲ್ಲಿ ದಬ್ಬುಗೋಳ ಗಿಡದ ಲೇಯರ್ಗಳನ್ನ ಬಳಸ್ತಿದ್ರು. ಹಂಗಾಗಿ ಅವ್ರಿಗೆ ಶರೀರ ಈಟ್ ಆಗ್ತಿರ್ಲಿಲ್ಲ ಮೊದಲ ಕಾಲದಾಗ, ಹೌದಾ. ಇದು ಒಂದು ಲೇಯರ್ ಆಯಿತು. ಇದ್ರಾಗ 2 ಲೇಯರ್ ಇರುತ್ತೆ, ತೆಗಿಯೋಕ್ಕೆ ಬರೋಲ್ಲ. ಆಮೇಲೆ ಇದು 4ನೇ ಲೇಯರ್ ಇದೆ. ಕೈ ಕೊಡ್ರಿ ಏನಾಗಲ್ಲ, ನೀವಿರ ನೀವು ಅವಾಗ ನೋಡ್ರಿ ಕೈ ಕೊಡ್ರಿ ಏನಾಗಲ್ಲ. ಇಲ್ಲಿ ಕೊಡ್ರಿ ಕೈ ಕೊಡ್ರಿ ಏನಾಗಲ್ಲ. ಇಲ್ಲ ನೀವು ನೋಡ್ಬೇಕು, ಇದು ಕಂಪಲ್ಸರಿ ನೋಡ್ಬೇಕು ಟೀಚರ್. ನೀವು ಕೈ ಕೊಡ್ರಿ, ಕೈ ಚಾಚ್ರಿ, ಸುಮ್ಮನೆ ಚಾಚ್ರಿ. ಹೆಂಗಿದೆ ಮೇಡಮ್ ಇದು? ಹೀಟ್ ಇದೆನಾ ಕೂಲ್ ಇದೆ? ಹೌದಾ. ಆ ಬಟ್ಟೆ ಎದರಿಂದ ತಯಾರಾಗುತ್ತೆ ಅಂದರೆ ಮೇಪಾಲ್ ಫ್ರೂಟ್ಸ್ ಅಂತ ಬರುತ್ತೆ, ಹೊರದೇಶದಲ್ಲಿ ಸಿಗುತ್ತೆ. ಆ ಫ್ರೂಟ್ಸಿನ ಪಿಪ್ಪಿಂದ ಬಟ್ಟೆ ತಯಾರಾಗುತ್ತೆ. ಒಂದ್ಸತಿ ಅರ್ದು ನೋಡ್ರಿ ಮೇಡಮ್ ಅದೆಷ್ಟು ಗಟ್ಟಿಯಾಗಿದೆ ಅಂತ. ಗಟ್ಟಿದೇನೆ ಮೇಡಮ್, ಹೆಂಗಿದೆ? ಯಾಕೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ಬಟ್ಟೆ ತಯಾರು ಮಾಡಿದ್ದಾರೆ ಅಂದರೆ ಹೇಳ್ತೀನಿ. ಇದು ಬಂದುಬಿಟ್ಟು ಮೇಡಮ್, ಇದು ಅಲೋವೆರಾ ಗೊತ್ತಲ್ವ, ಅಲೋಳೆ ರಸ, ಅದ್ರದ್ದು ಜೆಲ್ ಇರುತ್ತೆ ಮತ್ತು ಬಾಳೆಗೆಡ್ಡೆನ ಗೊಜ್ಜಿರುತ್ತೆ. ಇದು ಏನಾಗುತ್ತೆ ಅಂದರೆ ನೀರು ಅಬ್ಸರ್ವೇಷನ್ ಮಾಡೋದು ಕಂಪ್ಲೀಟ್ ಇದೆ. ಇದು ಬಾತ್ರೂಮಲ್ಲಿ ಹಾಕಿದರೆ ಇಮಿಡಿಯೇಟ್ಲಿ ಕರಗಿ ಹೋಗುತ್ತೆ. ನೋಡಿರಿ ಮೇಡಮ್, ಇದೇನಾ? ರೈಟ್, ಇದೇನಾ ಮೇಡಮ್? ನೋಡಿರಿ.